ಬೆಳಿಗ್ಗೆ ಮಾತಾಡ್ದಾಗ ನೀವು ಇರ್ಲಿಲ್ರಿ. ಬೇಕೇ ಬೇಕು. ಅಲ್ಲಿ ನೋಡಿ ಯಾಕೆ ಮಾತಾಡಬೇಡಿ. ಲೂಟಿ ಮಾಡಿದೆ ಅದಕ್ಕೋಸ್ಕರ ಈ ತರ ನಡೆಸಕ್ಕಾಗಲ್ಲ. ನೀವು ನಾವು ಗಲಾಟೆ ಮಾಡೋಕೆ ಬರ್ತದೆ. ನೀವು ಒಬ್ಬರಿಗೆ ಗಲಾಟೆ ಮಾಡೋಕೆ ಬರೋದು, ನಾವು ಗಲಾಟೆ ಮಾಡೋಕೆ ಬರೋದು. ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಶುರುವಾಗುವ ವೇಳೆ ಸದನದಲ್ಲಿದ್ದ ಸಿದ್ದರಾಮಯ್ಯನವರು ಹೊರಹೋಗಿ ವಾಪಸ್ ಬರೋ ವೇಳೆಗೆ ಆರ್ ಅಶೋಕ್ ಮಾತನಾಡ್ತಾ ಇದ್ದಿದ್ದು ಅವರ ಸಿಟ್ಟಿಗೆ ಒಂದು ರೀತಿ ಕಾರಣ ಆಯಿತು. ನಂತರ ಜೆಡಿಎಸ್ನ ಸಮೃದ್ಧಿ ಮಂಜುನಾಥ್ ಅವರಿಗೆ ಅವಕಾಶ ನೀಡೋದಕ್ಕೆ ಸಭಾಧ್ಯಕ್ಷರು ಮುಂದಾದಾಗ ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಆಕ್ಷೇಪ ಹೊರಹಾಕಿದ್ರು. ನಿಮ್ಮ ಚೇಂಬರ್ನಲ್ಲಿ ಹೇಳಿದ್ದೇನು, ಕಲಾಪ ಅಜೆಂಡಾ ಪ್ರಕಾರ ನಡೀಲಿ, ನರೇಗಾ ಬಗ್ಗೆ ಚರ್ಚೆ ಆಗ್ಲಿ ಅಂತ ಸದನ 3 ದಿನಗಳ ವಿಸ್ತರಣೆ ಮಾಡಿದ್ದು. ಅಶೋಕ್ ಸುನೀಲ್ ಅವರು ಇದಾರಲ್ವಾ ಅಂತ ಸಿಡಿಮಿಡಿ ಆದ್ರು. ಆಗ ಮಧ್ಯಪ್ರವೇಶಿಸಿದ ಸುನೀಲ್ ಕುಮಾರ್, ನರೇಗಾ ಬಗ್ಗೆ ಚರ್ಚೆಗೆ ರೆಡಿ ಇದ್ದೀವಿ, ಆದ್ರೆ ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ನಡೆಸೋದಕ್ಕೆ ನೀವು ರೆಡಿ ಇಲ್ಲ. ನರೇಗಾದಲ್ಲಿ ಲೂಟಿ ಹೊಡೆಯೋದಕ್ಕಾಗೋದಿಲ್ಲ ಅನ್ನೋದೇ ನಿಮ್ಮ ಸಂಕಟ. ರಾತ್ರಿ 12 ಗಂಟೆ ತನಕ ಚರ್ಚೆಗೆ ನಾವು ರೆಡಿ ಇದ್ದೀವಿ, ತಾಳ್ಮೆ ಕಳ್ಕೊಂಬೇಡಿ ಅಂತ ಕಾಲೆಳೆದ್ರು. ನಿರ್ಣಯ ಓದುವಾಗ ಬಿಜೆಪಿ ಸದಸ್ಯರು ಪದೇ ಪದೇ ಅಡ್ಡಿಪಡಿಸಿದ್ರಿಂದ ಮಾತು ಕೇಳಿದವರನ್ನ ಹೊರಗೆ ಹಾಕ್ರಿ ಅಂತ ಸಿದ್ದರಾಮಯ್ಯನವರು ಗುಡುಗಿದ್ರು. ಬಿಜೆಪಿ ಜೆಡಿಎಸ್ ಸದಸ್ಯರ ಘೋಷಣೆ ಮತ್ತೆ ಹೆಚ್ಚಾದಾಗ, ಇನ್ನು ನೀವು ಕರೆದ್ರೆ ನಾವು ಸಭೆಗೆ ಬರೋದಿಲ್ಲ, ಸಭೆಯಲ್ಲಿ ಬಿಜೆಪಿ ನಾಯಕರು ಕೊಟ್ಟ ಮಾತೇನು, 1 ಗಂಟೆ ಮಾತಾಡ್ತೀವಿ ಅಂತ ಅಶೋಕ್ನೇ 2 ಗಂಟೆ ಮಾತಾಡಿದ್ದಾರೆ, ಅವರಿಗೆ ಮಾನ ಮರ್ಯಾದೆ ಇಲ್ಲ ಅಂತಾನು ಕಿಡಿಕಾರಿದ್ರು. ಬೆಳಿಗ್ಗೆ ಮಾತಾಡಿದಾಗ ನೀವು ಇರ್ಲಿಲ್ಲ. ಅಲ್ಲ ಸರ್, ಇಲ್ಲ ಉತ್ತರ ಕೊಡ್ಲಿಲ್ಲ. ಆಮೇಲೆ ಕೊಡ್ತೇನೆ, ಸಾಯಂಕಾಲ ಮಾತು ಹಾಕಿದ್ದೇನೆ ಸರ್. ತಾವು ಊಟ ಆದ್ಮೇಲೆ ಮಾತಾಡಿ ಸರ್. ಊಟ ಇಲ್ಲ, ಊಟ ಆದ್ಮೇಲೆ ಮಾತಾಡಲ್ಲ, ಈಗಲೇ ಮಾತಾಡೋದು ಸರ್. ಆಮೇಲೆ ಎಲ್ಲರೂ ಕೂಡ ಇಯರ್ಫೋನ್ ಹಾಕಿ. ಈಗೆಲ್ಲ ಬೆಳಿಗ್ಗೆ ಮಾತಾಡ್ದಾಗ ನೀವು ಇರ್ಲಿಲ್ರಿ ಮಾತಾಡಿದಾಗ. ಬೆಳಿಗ್ಗೆ ನೀವು ಯಾರು ಇದ್ದೀರಾ ನಾಯಕತ್ವ ಕೇಳಿ ಅಲ್ಲಿ. ಯಾರನ್ನ ತೀರ್ಮಾನ ಮಾಡೋದು? ಜ್ಞಾನೇಂದ್ರ ಇದ್ರು. ಮಾತಾಡ್ಲಿ ಅಧ್ಯಕ್ಷರೇ, ಇವರೊಂದು 5 ನಿಮಿಷ ಮಾತಾಡ್ಲಿ. ಇಲ್ಲ ಮಾನ್ಯ ಅಧ್ಯಕ್ಷರೇ, ನಿಮ್ಮ ಅನುಮತಿ ಮೇರೆ ಈ ಕೆಳಕಂಡ ನಿರ್ಣಯವನ್ನು ಮಂಡಿಸುತ್ತಿದ್ದೇನೆ. ಪ್ರತಿಪಕ್ಷ ನಾಯಕರೇ, ಮಾತಾಡಿಕೊಂಡು ಹೇಳಿ ಪ್ಲೀಸ್. ಸಂದ ಕೊಡ್ತಾರೆ ಕೂತಲ್ಲಪ್ಪ, ಅಲ್ಲಿ ನೋಡಿ ಯಾಕೆ ಮಾತಾಡಬೇಡಿ. ಪ್ರತಿಪಕ್ಷ ನಾಯಕರೇ, ಕೇಳ್ರಿ, ಕುಳಿಸ್ರಿ. ಮುಖ್ಯಮಂತ್ರಿಗಳು ಮಾತಾಡೋದಾಗ ನಾವು ಇನ್ಯಾವತ್ತೂ ಒಪ್ಪಲ್ಲ, ನೀವು ಕರೆದ್ರೂ ಒಪ್ಪಲ್ಲ. ನೀವು ಈ ರೀತಿ ಮಾತಾಡಕ್ ನಾವು ಬಿಡಲ್ಲ. ಬೇಕೇ ಬೇಕು. ನಿಮ್ಮ ಲೀಡರ್ಗಳು ಮಾತಾಡಿದ್ರು, ನೀವೊಂದು ಮಾತಾಡ್ತಾ ಇದ್ರೆ ರಾಜೀನಾಮೆ ಡಾಕ್ಯುಮೆಂಟ್ ಕೊಡ್ಲಿ ಅವರು. ನಿಮ್ಮನ್ನ ಅಲ್ಲಿ ಮಾತಾಡಿದ್ರು, ಚರ್ಚೆ ಮಾಡಿದಂತ ಸರಿಯಾ? ಈ ಬಿಜೆಪಿ ಶಿಕ್ಷಕ ಮಾತಾಡೋದು ಬಿಡಪ್ಪ, ಸಾಕು. ಮಾನ್ಯ ಅಧ್ಯಕ್ಷರೇ, ಕುಳ್ಳರ್ಸಾಗಿದ್ರೆ ಯಾರು ನಿಮ್ ಮಾತು ಕೇಳಲ್ಲ, ಅವ್ರನ್ನ ಹೊರಗಡೆ ಹಾಕಿ. ಸಂಜೆ ಸದನ ಮುಗಿಯೋ ಮುಂಚೆ, ಅಲ್ಲ ಸದನ ಹಂಗಲ್ಲ, ಟೈಮಿಂಗ್ ಫಿಕ್ಸ್ ಮಾಡಿ. ಮುಖ್ಯಮಂತ್ರಿಗಳ ಮಂಡನೆ ಆದ ನಂತರ ಉತ್ತರ ಕೊಡಿಸ್ತೀರಾ ಅಥವಾ ಆಮೇಲೆ ಕೊಡಿಸ್ತೀರಾ ಅಂತ ಹೇಳಿ. ಯಾವಾಗಂತ ಸಾಯಂಕಾಲ ಅಂತ ಹೇಳಿರೋದು. ಹೌದು, ರಾತ್ರಿ ನೀವೇ ಹೇಳಿದ್ದೀರಲ್ರಿ 12 ಗಂಟೆವರೆಗೆ ನಡೆಸಿ ಅಂತ ನೀವೇ ಹೇಳಿದ್ರಿ. ನಡೆಸಿ ಉತ್ತರ ಎಷ್ಟು ಕೊಡ್ತೀರ ಹೇಳಿ? ಉತ್ತರ 8 ಗಂಟೆಗೆ ಬರುವ. ಇವತ್ತೇ ಕೊಡ್ತಾರೆ. ಉತ್ತರ ಇವತ್ತಂದ್ರೆ ಯಾವಾಗ? ಇವತ್ತಂದ್ರೆ ಯಾವಾಗ? ಸಂಜೆ ಶ್ರವಣ 5 ಗಂಟೆಗೆ 7 ಗಂಟೆಗೆ ಇವತ್ತೇ ಕೊಡ್ತಾರ್ರಿ. ಚರ್ಚೆ ಪ್ರಾರಂಭ ಮಾಡಿ, ಇದನ್ನ ಮಾಡಿ ಸರ್, ಚರ್ಚೆ ಮಾಡಿ. ಈಗ ಯಾವಾಗಲೂ ಕೊಡ್ತಾನ ಏನ್ ಗೊತ್ತಾ, ಏನ್ ಮಾತಾಡ್ತೀವಿ ಹಂಗ್ ನಡ್ಕೋಬೇಕು. ಏನಂತ ಹೇಳಿದ್ರು ನೀವು? ಇವತ್ತೇ ಕೊಡ್ತೀವಿ ಅಂತ ಹೇಳಿದ್ದು ಇವರು, ಸಾಯಂಕಾಲ ಕೊಡ್ತೀವಿ ಅಂತ ಹೇಳಿದ್ದು. ಸಾಯಂಕಾಲ ಉತ್ತರ ಕೊಡ್ತೀವಿ ಅಂತ ಹೇಳೋದು. ಮಂತ್ರಿಗಳೇ, ಮಂತ್ರಿ ರೆಡಿ ಇದ್ದಾರೆ, ಸಾಯಂಕಾಲ ಕೊಡ್ತಾರೆ. ಯಾವಾಗ ಎಷ್ಟು ಗಂಟೆಗೆ ಸರ್? ಸಾಯಂಕಾಲ ಕೊಡ್ತಾರೆ.
ಕೊಡಿಸ್ತಾರೆ ಅವ್ರು ಹಿಡಿತಾರೆ. ಆಯ್ತು, ಒಂದ್ ಸೆಕೆಂಡ್ ನೋಡಿ, ಒಂದ್ ಸಾಯಂಕಾಲ ನೋಡಿ ತೀರ್ಮಾನ ನಾವು ಮೀಟಿಂಗ್ ಚರ್ಚೆ ಆದ ಇವತ್ತು ಸಂಜೆ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಲ್ಲಪ್ಪ ಎಷ್ಟು ಹೇಳ್ರಿ, ಎಲ್ಲ ಎದ್ದು ಗಲಾಟೆ ಮಾಡ್ರಿ, ಏಯ್ ರಾಯರೆಡ್ಡಿ ಯಾಕೆ ಕೂತಿದೀಯಾ ಏಳು ಅಂತ ತಮ್ಮ ಪಕ್ಷದ ಸದಸ್ಯರನ್ನ ಎಬ್ಬಿಸಿ ವಿರೋಧ ಪಕ್ಷಗಳ ವಿರುದ್ಧ ಚೂ ಬಿಟ್ಟಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ತಾಳ್ಮೆಯ ಕಟ್ಟೆ ಒಡೆದಿತ್ತು. ತಮ್ಮ ಪಕ್ಷದ ಸದಸ್ಯರು ಸುಮ್ನೆ ಕೂತಿದ್ದನ್ನ ನೋಡಿ ಇನ್ನಷ್ಟು ಕೆರಳ್ಬಿಟ್ರು. ಎಲ್ರ ಕಡೆ ಕೈ ಮಾಡಿ ಏಳ್ರಿ ಗಲಾಟೆ ಮಾಡಿ ಅಂತ, ನಿಮ್ಗ್ ಮಾತ್ರ ಅಲ್ಲ ನಮಗೂ ಗಲಾಟೆ ಮಾಡೋದಕ್ ಬರುತ್ತೆ ಅಂತ ಸಿಡಿಮಿಡಿಗೊಂಡ್ರು. ಆಗ ಸಿದ್ದರಾಮಯ್ಯನವರು ಮುಷ್ಟಿ ಕಟ್ಟಿ ಕೈ ಮೇಲೆತ್ತಿ ಬಿಜೆಪಿ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ವಿರೋಧ ಪಕ್ಷಗಳ ಸದಸ್ಯರು ಕಾಂಗ್ರೆಸ್ ಲೂಟಿ ಲೂಟಿ ಅಂತ ಕೂಗಿದ್ರೆ, ಆಡಳಿತ ಪಕ್ಷದ ಸದಸ್ಯರು ಬಿಜೆಪಿ ಲೂಟಿ ಲೂಟಿ ಅಂತ ಘೋಷಣೆಗಳನ್ನ ಕೂಗ್ತಾನೆ ಇದ್ರು. ಒಟ್ನಲ್ಲಿ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡು ತಮ್ಮ ಪಕ್ಷದ ಸದಸ್ಯರನ್ನು ಕೂಡ ಬಿಜೆಪಿಯ ವಿರುದ್ಧ ಗಲಾಟೆ ಮಾಡಿ ಅಂತ ಹೇಳಿದ್ದು ಸದನದ ಘನತೆಗೆ ತಂದ ಗೌರವ ಅಲ್ಲ ಅನ್ನೋ ಮಾತು ವ್ಯಕ್ತವಾಗ್ತಾ ಇದೆ. ಆಯ್ತು, ಚರ್ಚೆ ಮಾಡೋ ಮಾತಾಡಿದ್ರೆ ಮತ್ತೆ ಚರ್ಚೆ ಮಾಡಿ ಮಾರೆ. ಸೊ ಹಾಗಾಗಿ ಸರ್ಕಾರದ ಜವಾಬ್ದಾರಿ ಇದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಲೂಟಿ ಹೊಡೆದ ರಿಪೋರ್ಟ್ ಇದೆ. ಸರ್ಕಾರ ಮಾಡಿ ಕಾಂಗ್ರೆಸ್ ಸದನ ಅಲ್ಲ, ಬುಡಮೇಲು ಮಾಡಿ ಅದನ್ನು ರದ್ದತಿ ಮಾಡಿ ಅಪೀಲ್ ಮಾಡಿ ಲೂಟಿಕೋರ ಕಾಂಗ್ರೆಸ್ ಕಾಯ್ದೆಯನ್ನು ತಂದಿದ್ದಾರೆ. ಲೂಟಿ ಕಾಂಗ್ರೆಸ್ ಅವರು ಲೂಟಿ ಮಾಡಿದೆ. ಈಗ ಮರುಸ್ಥಾಪಿಸಬೇಕು. ಲೂಟಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ ರಾಮ್ ಜಿ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಲೂಟಿ ವಿರೋಧ ಲೂಟಿ ಸರ್ಕಾರ ಕೇಂದ್ರ ನಿರ್ಣಯದ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಮಾನ್ಯ ಅಧ್ಯಕ್ಷರೇ, ಲೂಟಿ ಸರ್ಕಾರ ಆಡಿಟ್ ಅಲ್ಲಿ ಬಂದಿದೆ. ಆಡಿಟ್ ರಿಪೋರ್ಟ್ ಈಗ ಮಾನ್ಯ ಅಧ್ಯಕ್ಷರೇ, ನಾನು ಈ ತರ ನಡೆಸಕ್ಕಾಗಲ್ಲ. ನೀವು ಲೂಟಿ ಸರ್ಕಾರಕ್ಕೆ ಲೂಟಿ ಸರ್ಕಾರಕ್ಕೆ ಮಾತಾಡುವಾಗ ಸಾಮಾಜಿಕ ಅವ್ರಿಗೆ ಅವಕಾಶ ಇದೆಯಲ್ಲ ಮಾತಾಡೋಕೆ. ನೇಮಕ ಮಾಡ್ತಿದ್ದಾರೆ. ವಿರೋಧ ಪಕ್ಷದ ನಾಯಕರಿಗೆ ಮಾತಾಡೋಕೆ ಅವಕಾಶ ಇದೆಯಲ್ಲ. ನವೀಕರಣ ಮಾಡಿದ್ರ ಇದು ಕೆಲಸದ ಹಂಚಿಕೆ ವೇತನ ಸದನದ ನಿರ್ಣಯ ಅಲ್ಲ. ಅದು ನೀವು ಚರ್ಚೆ ಅವ್ರು ಹೇಳಿದ್ದಾರೆ ಸದನದ ನಿರ್ಣಯ. ಜಾಬಕಾರ್ಡ್ನಲ್ಲಿ ಶಾಲಾ ಮತ್ತು ಮಕ್ಕಳ ಹೆಸರನ್ನ ಚರ್ಚೆ ಹಾಕಿದ್ದು ಅನುಮತಿ ಇಲ್ಲದೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾತಾಡಿ. ಅಸ್ತಿತ್ವದಲ್ಲಿದೆ ನೀವು ಇಷ್ಟೆಲ್ಲ ಮಾತಾಡುವವರಿಗೆ ಎಲ್ಲರಿಗೂ ಅವಕಾಶ ಕೊಡುವ ಬೆಲ್ಲ ಕೆಲಸಕ್ಕೆ ಮಾತಾಡಿ. ಈಗ ಸಿಎಂ ಸಂಸದೀಯ ವಸ್ತುಗಳನ್ನು ಸಂಗ್ರಹಿಸಿದ್ದಾರೆ. ಈಗ ಬೆಲ್ಲ ನೀವು ಮತ್ತೆ ಮಾತಾಡಿ. ಬಳಕೆ ಮಾಡಿದ್ದಾರೆ. ಮತ್ತೆ ಮಾತಾಡೋದು ಮಾತಾಡಿ. ಓಕೆ, ನಾವ್ ಹೇಳಿದ್ದಲ್ಲ, ನೀವು ಮತ್ತೆ ಮಾತಾಡೋದು ಮಾತಾಡಿ. ಸರ್ಕಾರದ ಸಿಎಜಿ ಮತ್ತೆ ಮಾತಾಡುದಿಲ್ಲ, ಮತ್ತೆ ಮಾತಾಡಲ್ಲ. ನೀವು ಮತ್ತೆ ಮಾತಾಡೋದು ಮಾತಾಡಿ. ದಾಖಲೆಗಳೇ ಎಂಬಿ ಪುಸ್ತಕ ನೋಂದಣಿಗಳಲ್ಲಿ ಲೋಪದೋಷಗಳು ಸ್ಯಾಂಪಲ್ ಮಾತ್ರ ಕೆಲಸ ನಾವು ಕೂಡ ಗಲಾಟೆ ಮಾಡೋದು ಬರ್ತದೆ. ಹೆಸರಿನಲ್ಲಿ ಗಲಾಟೆ ಮಾಡ್ತಾರೆ. ನೀವು ಒಬ್ಬರಿಗೆ ಗಲಾಟೆ ಮಾಡೋದು ಬರೋದು, ನಾವು ಗಲಾಟೆ ಮಾಡೋದು ಬರೋದು. ನಿಮಗಿಂತ ಜಾಸ್ತಿ ಜನ ಇದ್ದೀವಿ ನಾವು. ಈಗ ಏನ್ ಮತ್ತೆ ಮಾತು ನಿಮಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ? ನಿಮಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಜನ ನಿಮ್ಗೆ ಜನ ಕಳಿಸಿದ್ರು. ಬಿಜೆಪಿ ನಿಮ್ ಕೇಳ್ಬೇಕಾದ್ರೆ ಬಿಜೆಪಿಗೆ ಬಿಜೆಪಿ ಭಾರತೀಯ ಜನತಾ ಪಕ್ಷ
ಕಾಂಗ್ರೆಸ್ನವರು ಕರ್ನಾಟಕದ ಜನರ ಹಿತವನ್ನ ಕಾಯುವುದರಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಪರಿಶೋಧನೆಯನ್ನು ವರ್ಷದಲ್ಲಿ 2 ಬಾರಿ